ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮೊಬೈಲನ್ನು ಅಪ್ಡೇಟ್ ಮಾಡೋದು ಅಂದರೆ ಸಾಫ್ಟ್ವೇರ್ ಅಪ್ಡೇಟನ್ನು ಯಾವ ರೀತಿ ಮಾಡಬೇಕಂತ ನಿಮಗೆ ಲೈವ್ ಆಗಿ ತಿಳಿಸ್ಕೊಡ್ತೀನಿ. ನಿಮ್ಮ ಫೋನ್ ಯಾವುದೇ ಇರಲಿ, ಯಾವುದೇ ಕಂಪ್ನಿ ಫೋನ್ ಇರ್ಬೋದು, ನೀವು ನಾನು ತಿಳಿಸ್ಕೊಟ್ಟಂಥ ಈ ಮೆಥಡ್ ಮೂಲಕ ಅಪ್ಡೇಟ್ ಮಾಡ್ಬೋದು. ಈಸಿ ಮೆಥಡ್ ಅಂತ ಹೇಳ್ಬೋದು. ಅಪ್ಡೇಟ್ ಮಾಡಿದರೆ ಏನಾದರೂ ನಿಮಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಹಳೆಯ ಫೋನ್ ಬಂದುಬಿಟ್ಟು ಹೊಸ ಫೋನ್ ಥರ ಆಗುತ್ತೆ. ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಹೊಸ ಫೋನ್ ತಗೊಂಡೋಗಿ ಎಷ್ಟು ಸ್ಪೀಡಾಗಿ ವರ್ಕ್ ಆಗುತ್ತೆ ಅದೇ ರೀತಿ ವರ್ಕ್ ಆಗುತ್ತೆ. ಒಮ್ಮೆ ನೀವು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ ನಂತರ ಹ್ಯಾಂಗ್ ಆಗಲ್ಲ, ಸ್ಲೋ ಆಗಲ್ಲ, ಮತ್ತು ಹೀಟ್ ಆಗಲ್ಲ, ಬ್ಯಾಟ್ರಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಇಂಟರ್ನೆಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, A to Z ನಿಮಗೆ ಹೆಲ್ಪ್ ಆಗುತ್ತೆ. ನೀವು ನಾರ್ಮಲಾಗಿ ಹೊಸ ಫೋನ್ ತಗೊಂಡಾಗ ಎಷ್ಟು ಸ್ಪೀಡಾಗಿ ಸ್ಮೂತಾಗಿ ಯಾವ ರೀತಿ ವರ್ಕ್ ಆಗುತ್ತೆ, ಬ್ಯಾಟ್ರಿ ಬ್ಯಾಕಪ್ ಎಷ್ಟು ಚೆನ್ನಾಗಿರುತ್ತೆ, ಯಾವ ರೀತಿ ಸ್ಪೀಡಾಗಿ ವರ್ಕ್ ಆಗುತ್ತೆ, ಯಾವ ರೀತಿ ಕೂಲಲ್ಲಿ ಇರುತ್ತೆ, ಹೀಟ್ ಆಗಲ್ಲ, ಅದೆಲ್ಲವೂ ಕೂಡ ಒಮ್ಮೆ ನೀವು ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡಿದಾಗ ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ನೀವು ಸಾಫ್ಟ್ವೇರನ್ನು ಒಮ್ಮೆ ನೀವು ಅಪ್ಡೇಟ್ ಮಾಡಿದ ನಂತರ ನಿಮ್ಮ ಹಳೆಯ ಫೋನ್ ಬಂದುಬಿಟ್ಟು ಹೊಸ ಫೋನ್ ಥರ ಆಗುತ್ತೆ, ಹೀಟ್ ಆಗಲ್ಲ, ಹ್ಯಾಂಗ್ ಆಗಲ್ಲ, ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ, ನೆಟ್ವರ್ಕ್ ಇಶ್ಯೂ ಬರಲ್ಲ, ಓವರಾಲ್ ಆಗಿ ನಿಮಗೆ ಹೊಸ ಫೋನ್ ಥರ ಆಗುತ್ತೆ ಅಂತ ಹೇಳ್ಬೋದು. ಯಾವ ರೀತಿ ನಿಮಗೆ ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮೊದಲಾಗಿ ನೀವು ಮಾಡಬೇಕಾಗಿರುವಂಥದ್ದು ವಿಡಿಯೋ ಒಂದು ಲೈಕ್ ಮಾಡಿ. ಏನಕ್ಕೆ ಲೈಕ್ ಮಾಡಿದ್ರೆ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಮಗೂ ಹೆಲ್ಪ್ ಆಗುತ್ತೆ. ಕಾಮೆಂಟ್ ಬಾಕ್ಸ್ನಲ್ಲಿ ಮಿಸ್ ಮಾಡದೆ ಪ್ರತಿಯೊಬ್ಬರು ನೀವು ಯಾವ ಮೊಬೈಲನ್ನು ಯೂಸ್ ಮಾಡ್ತಿದ್ದೀರಾ ನಿಮ್ಮ ಮೊಬೈಲ್ನ ನೇಮನ್ನು ಇಲ್ಲಿ ಕಮೆಂಟ್ ಮಾಡಿ. ನಾನಿಲ್ಲಿ ರಿಯಲ್ಮಿ 10 Pro ಹಾಕ್ತಿದ್ದೀನಿ. ನಿಮ್ಮ ಮೊಬೈಲ್ ನೇಮನ್ನು ಹಾಕಿ ಪ್ರತಿಯೊಬ್ಬರು ಇಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಹೊಸಬರಾಗಿದ್ದರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ಲೈಕನ್ ಒತ್ತಿ, ಅಲ್ಲಿ ಆಲನ್ನು ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಫ್ರೆಂಡ್ಸ್, ಇನ್ನು ಇವತ್ತಿನ ವಿಡಿಯೋಲ್ಲ ನಿಮಗೆ ನಿಮ್ಮ ಮೊಬೈಲ್ನ ಸಾಫ್ಟ್ವೇರ್ ಅಪ್ಡೇಟ್ ಯಾವ ರೀತಿ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಗೈಸ್, ಇದು ಬಂದುಬಿಟ್ಟು ಎಲ್ಲ ಕಂಪನಿಯ ಫೋನಲ್ಲಿ ಸೇಮ್ ಇರುತ್ತೆ. ನೀವು ಯಾವುದೇ ಮೊಬೈಲ್ ಇರ್ಬೋದು, ಯಾವುದೇ ಕಂಪ್ನಿ ಫೋನ್ ಇರ್ಬೋದು, ಸಿಮಿಲರ್ ಸೆಟ್ಟಿಂಗ್ ಇರುತ್ತೆ. ನಿಮಗೆ ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ನೀವು ಮಾಡಬೇಕಾಗಿರುವಂಥದ್ದು, ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋದಾಗ ನೀವು ಸಾಫ್ಟ್ವೇರ್ ಅವೈಲೇಬಲ್ ಇದೆಯಾ ಅನ್ನೋದನ್ನು ನೀವು ಮೊದಲೇದಾಗಿ ಚೆಕ್ ಮಾಡಬೇಕಾಗುತ್ತೆ. ಗೈಸ್, ಅದಕ್ಕೆ ನೀವು ಏನು ಮಾಡಬೇಕಂತ ಹೇಳಿದ್ರೆ ಸೆಟ್ಟಿಂಗ್ನಲ್ಲಿ ಸ್ಕ್ರಾಲ್ ಡೌನ್ ಮಾಡಬೇಕಾಗುತ್ತೆ. ಎಲ್ಲ ಫೋನಲ್ಲಿ ಸಿಮಿಲರ್ ಸೆಟ್ಟಿಂಗ್ ಸಿಗುತ್ತೆ. ನಿಮ್ಗೆ ಯಾವ ರೀತಿ ಲೈವ್ ತೋರಿಸ್ಕೊಡ್ತೀನಿ. ಈ ಫೋನಲ್ಲಿ ನೋಡ್ಬೋದು ಸಾಫ್ಟ್ವೇರ್ ಅಪ್ಡೇಟ್ ಅಂತ ಬಂದಿದೆ. ಕೆಲವೊಂದು ಫೋನಲ್ಲಿ ಸಿಸ್ಟಮ್ ಅಪ್ಡೇಟ್ ಅಂತ ಬಂದಿರುತ್ತೆ, ಕೆಲವೊಂದು ಫೋನಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಇರುತ್ತೆ. ಸೊ ಎರಡು ಬಂದರೂ ಕೂಡ ಒಂದೇ ಸೆಟ್ಟಿಂಗು. ಕೆಲವೊಂದು ಫೋನಲ್ಲಿ ನಿಮಗೆ ಹೋಮ್ ಪೇಜಲ್ಲಿ ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಅಬೌಟ್ ಫೋನ್ ಅಂತ ಇದೆಯಲ್ಲ, ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಸಿಸ್ಟಮ್ ಅಥವಾ ಸಾಫ್ಟ್ವೇರ್ ಅಪ್ಡೇಟ್ ಅವೈಲೇಬಲ್ ಅಂತ ಬರುತ್ತೆ. ನೀವು ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಫೋನಲ್ಲಿ ಡೈರೆಕ್ಟಾಗಿ ಬಂದಿದೆ ಸಾಫ್ಟ್ವೇರ್ ಅಪ್ಡೇಟ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತೀನಿ. ಸಾಫ್ಟ್ವೇರ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇನ್ನೊಂದು ಆಪ್ಷನ್ ಬರುತ್ತೆ. ಇಲ್ಲಿ ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮದು ಮೊಬೈಲ್ ಡಾಟಾ ಎಷ್ಟು GB ಇಲ್ಲಿ ಅಪ್ಡೇಟ್ ಬಂದಿದೆ ಅಷ್ಟು GB ಮೊಬೈಲ್ ಡಾಟಾ ಫ್ರೀ ಇರಬೇಕಾಗುತ್ತೆ. ಇಲ್ಲಾಂದರೆ ಇದು ಮಧ್ಯದಲ್ಲಿ ಪೌಸ್ ಆಗುತ್ತೆ. ನೋಡ್ಬೋದು ಇವಾಗ ಇಲ್ಲಿ ನಿಮಗೆ ಅಪ್ಡೇಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಅಂದರೆ ಇದು ಸೆಕ್ಯೂರಿಟಿ ಪ್ಯಾಚ್ ಅಥವಾ ಬೇರೆ ಯಾವುದೆಲ್ಲ ಅಪ್ಡೇಟ್ ಇದೆ, ಇದರಿಂದ ಸಾಫ್ಟ್ವೇರ್ ಅಪ್ಡೇಟ್ ಯಾವುದೆಲ್ಲ ಆಗ್ತಿದೆ, ಡಿವೈಸ್ ಸ್ಟೆಬಿಲಿಟಿ ಇರ್ಬೋದು, ಪರ್ಫಾರ್ಮೆನ್ಸ್ ಇರ್ಬೋದು, ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಇರ್ಬೋದು, ಅಥವಾ ಕ್ಯಾಮರಾ ಏನು ಫೀಚರನ್ನು ಆ್ಯಡ್ ಮಾಡೋದಿರ್ಬೋದು, ಈ ರೀತಿಯಾಗಿ ನಿಮಗೆ ಡೀಟೇಲ್ ಆಗಿ ಕೊಡ್ತಾರೆ. ನೀಟಾಗಿ ಓದ್ಕೊಳ್ಳಿ. ನೀವು ಮಾಡಬೇಕಾಗಿರೋದು ನಂತರ ಇಲ್ಲಿ ಕೆಳಗಿರುವಂಥ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಮಾಡಬೇಕಾಗುತ್ತೆ. ನಂತರ ನೋಡ್ಬೋದು ಇಲ್ಲಿ ಕೇವಲ 350 MB ಇಲ್ಲಿ ಅಪ್ಡೇಟ್ ಬಂದಿದೆ. ಕೆಲವೊಂದು ನಿಮ್ಮ ಫೋನಲ್ಲಿ ಬಿಗ್ ಅಪ್ಡೇಟ್ ಬಂದರೆ ಕೆಲವೊಮ್ಮೆ ನಿಮಗೆ 1 GB, 1.5 GB, 2 GB ತನಕ ಇಲ್ಲಿ ಕನ್ಸ್ಯೂಮ್ ಆಗುತ್ತೆ ಡಾಟಾ. ಹಾಗಾಗಿ ನೀವು ಇಲ್ಲಿ ಅಪ್ಡೇಟ್ ಮಾಡೋಕ್ಕಿಂತ ಮುಂಚೆ ಎಷ್ಟು GB ಅಪ್ಡೇಟ್ ಬಂದಿದೆ, MB ಆದರೆ MB, GB ಆದರೆ GB, ಅದನ್ನು ನೀವು ಒಮ್ಮೆ ಚೆಕ್ ಮಾಡಿಬಿಟ್ಟು ಅಷ್ಟು MB ಡಾಟಾ ನಿಮ್ಮ ಮೊಬೈಲ್ ಇದ್ದರೆ ನಂತರ ಡೌನ್ಲೋಡ್ ಕೊಡಿ. ನಂತರ ನೀವು ಮಾಡಬೇಕಾಗಿರುತ್ತೆ ಈ ರೀತಿಯಾಗಿ ಡೌನ್ಲೋಡ್ ಆಗೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ನಂದಿಲ್ಲಿ ಸ್ವಲ್ಪ ಸ್ಪೀಡ್ ಇದೆ ನೆಟ್ಟು, ನೀವು ಸ್ಲೋ ಆದಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಇಲ್ಲಿ ಫುಲ್ ಇದು 100% ಆಗಬೇಕು. 100% ಆದ ನಂತರ ನೆಕ್ಸ್ಟ್ ನೀವು ಮಾಡಬೇಕಾಗಿರುವಂಥದ್ದು, ನಿಮಗಲ್ಲಿ ಇನ್ಸ್ಟಾಲ್ ಆಪ್ಷನ್ ಬರುತ್ತೆ. ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ. ನಾನು ಇವಾಗ ವೀಡಿಯೋನ ಪೌಸ್ ಮಾಡ್ತೀನಿ. ಗೈಸ್, ನೋಡ್ಬೋದು ಇಲ್ಲಿ ಡೌನ್ಲೋಡ್ ಕಂಪ್ಲೀಟ್ ಆಗಿದೆ. ಇಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ. ಒಂದಾಗಿ ಶೆಡ್ಯೂಲ್ಡ್ ಇನ್ಸ್ಟಾಲ್ ಅಂತ, ಇನ್ನೊಂದು ಇನ್ಸ್ಟಾಲ್ ನೌ ಅಂತ ಇದೆ. ಶೆಡ್ಯೂಲ್ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವಾಗ ನೀವು ಮೊಬೈಲನ್ನು ಯೂಸ್ ಮಾಡಲ್ಲ, ಫಾರ್ ಎಕ್ಸಾಂಪಲ್ ಇವಾಗ ನೈಟ್ ಟೈಮಲ್ಲಿ ನಿಮಗೆ ಬೇಕಿದ್ರೆ ಆ ಸೇಮ್ ಟೈಮಿಗೆ ನೀವು ಶೆಡ್ಯೂಲ್ ಕೊಡ್ಬೋದು. ಅದೇ ಟೈಮಿಗೆ ಆಟೋಮೆಟಿಕ್ಕಾಗಿ ಶೆಡ್ಯೂಲ್ ಆಗಿ ಅಂದರೆ ಅಪ್ಡೇಟ್ ಆಗುತ್ತೆ ಮೊಬೈಲು. ಇಲ್ಲ ಅಂತ ಹೇಳಿದ್ರೆ ಕೆಳಗೆ ಇನ್ಸ್ಟಾಲ್ ನೌ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡೈರೆಕ್ಟಾಗಿ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಅಂದರೆ ಯಾವ ರೀತಿ ಆಗುತ್ತೆ ಅಂತೇಳಿ, ಇನ್ಸ್ಟಾಲ್ ನೌ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಬಂದುಬಿಟ್ಟು ಮಿನಿಮಮ್ 40% ಬ್ಯಾಟ್ರಿ ಇರಬೇಕಾಗುತ್ತೆ. ಆವಾಗ ಮಾತ್ರ ಇದು ಇನ್ಸ್ಟಾಲ್ ಆಗುತ್ತೆ. ಸೊ ಇನ್ಸ್ಟಾಲ್ ನೌ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಒಮ್ಮೆ ಸ್ವಿಚ್ ಆಫ್ ಆಗುತ್ತೆ, ಅಂದರೆ ರೀಸ್ಟಾರ್ಟ್ ಆಗುತ್ತೆ. ರೀಸ್ಟಾರ್ಟ್ ಬಂದುಬಿಟ್ಟು ಒಂದು 3 ಮಿನಿಟು, 5 ಮಿನಿಟು, ಕೆಲವೊಂದು ಫೋನಲ್ಲಿ 10 ಮಿನಿಟ್ ತನಕ ಟೈಮ್ ತಗೊಳುತ್ತೆ. ನೀವು ಇಲ್ಲಿ ಏನು ಇನ್ಸ್ಟಾಲ್ ಮಾಡುವಾಗ ಯಾವುದೇ ಕಾರಣಕ್ಕೂ ಅದನ್ನು ಹೋಮ್ ಬಟನ್ ಒತ್ತುವಂಥದ್ದು, ಪವರ್ ಸ್ವಿಚ್ ಆಫ್ ಮಾಡುವಂಥದ್ದು ಏನು ಮಾಡಬಾರ್ದು. ಸುಮ್ಮನೆ ಮೊಬೈಲ್ನ ಸೈಡಿಗೆ ಇಡಬೇಕಾಗುತ್ತೆ. ಕೆಲವೊಂದು ಫೋನ್ ಅರ್ಧ ಗಂಟೆ ತನಕ ತಗೊಳುತ್ತೆ. ನೀವು ಸುಮ್ಮನೆ ವೆಯ್ಟ್ ಮಾಡಬೇಕಷ್ಟೇ. ಏನು ಮೊಬೈಲ್ನ ಯಾವುದೂ ಒತ್ತಬಾರ್ದು, ಟಚ್ ಮಾಡಬಾರ್ದು, ಅಥವಾ ಸ್ವಿಚ್ ಆಫ್ ಆನ್ ಮಾಡಲಿಕ್ಕೆ ಟ್ರೈ ಮಾಡಬಾರ್ದು, ಏನು ಮಾಡಬಾರ್ದು. ವೆಯ್ಟ್ ಮಾಡಬೇಕಾಗುತ್ತೆ. ಒಂದು 10 ಮಿನಿಟ್ಸು, 3 ಮಿನಿಟ್ಸು, ಕೆಲವೊಂದು ಫೋನಲ್ಲಿ 5 ಮಿನಿಟ್ಸ್ ಆಗುತ್ತೆ. ಅಷ್ಟಾದ ನಂತರ ಆಟೋಮೆಟಿಕ್ ಅದು ಸ್ವಿಚ್ ಆನ್ ಆಗುತ್ತೆ. ಸ್ವಿಚ್ ಆನ್ ಆದ ನಂತರ ನಿಮ್ಮ ನಾರ್ಮಲಾಗಿ ನಿಮ್ಮ ಫಿಂಗರ್ ಪ್ರಿಂಟ್ ಅಥವಾ ಪ್ಯಾಟರ್ನಿಂದ ಅನ್ಲಾಕ್ ಮಾಡ್ಬೋದು. ಇಷ್ಟೇ ಇರುವಂಥದ್ದು. ಇಷ್ಟು ಮಾಡಿ
ಮಾಡಿದ್ರೆ ನಿಮ್ಮ ಮೊಬೈಲ್ ಬಂದುಬಿಟ್ಟು ಹಳೆ ಫೋನ್ ಬಂದುಬಿಟ್ಟು ಹೊಸ ಫೋನ್ ಥರ ಆಗುತ್ತೆ, ಸ್ಪೀಡ್ ಆಗುತ್ತೆ, ಹ್ಯಾಂಗ್ ಆಗಲ್ಲ, ಬ್ಯಾಟ್ರಿ ಪರ್ಫಾರ್ಮೆನ್ಸ್ ನಿಮಗೆ ಒಳ್ಳೇದು ಬರುತ್ತೆ, ಹೀಟ್ ಆಗಲ್ಲ, ಇಂಟರ್ನೆಟ್ ಸ್ಪೀಡಾಗಿ ಆಗುತ್ತೆ. ಜೊತೆಗೆ ನಿಮಗೆ ಸ್ಟಾರ್ಟಿಂಗಲ್ಲಿ ಹೊಸ ಫೋನ್ ತಗೊಂಡಾಗ ಯಾವ ರೀತಿ ಸ್ಪೀಡಾಗಿ ರಾಕೆಟ್ ರೀತಿ ವರ್ಕ್ ಆಗುತ್ತೆ, ಸ್ಮೂತಾಗಿ ವರ್ಕ್ ಆಗುತ್ತೆ, ಅದೇ ರೀತಿ ವರ್ಕ್ ಆಗುತ್ತೆ. ಯಾವುದೇ ರೀತಿಯಲ್ಲಿ ಬಗ್ಸ್ ಇದ್ರೆ ಎಲ್ಲ ಕೂಡ ಫಿಕ್ಸ್ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಪ್ರತಿಯೊಬ್ಬರು ಈ ಕೂಡಲೇ ಅಪ್ಡೇಟ್ ಬಂದಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಆದಷ್ಟು ಶೇರ್ ಮಾಡಿ, ವಿಡಿಯೋ ಅವರಿಗೂ ಹೆಲ್ಪ್ ಆಗಲಿ. ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನೀವು ಯಾವ ಫೋನನ್ನು ಯೂಸ್ ಮಾಡ್ತೀರಿ, ಜೊತೆಗೆ ನಿಮ್ಮ ಫೋನಲ್ಲಿ ಅಪ್ಡೇಟ್ ಬಂದಿದ್ರೆ ಎಸ್ ಬಂದಿದೆ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಅದೇ ರೀತಿ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್.